ಓಂ ಶಾಂತಿ. ಮುರಳಿಯ ದಿನಾಂಕ 2/2/2026. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ಶಿವ ಭಗವಾನು ವಾಚ. ಮಧುರ ಮಕ್ಕಳೇ, ತಾವು ನನ್ನನ್ನು ನೆನಪು ಮಾಡಿ ಮತ್ತು ಪ್ರೀತಿ ಮಾಡಿರಿ, ಏಕೆಂದರೆ ನಾನೇ ನಿಮ್ಮನ್ನು ಸದಾ ಸುಖಿಗಳನ್ನಾಗಿ ಮಾಡಲು ಬಂದಿದ್ದೇನೆ. ಪ್ರಶ್ನೆ: ಯಾವ ಮಕ್ಕಳಿಂದ ತಪ್ಪುಗಳು ಆಗುತ್ತಿರುತ್ತವೆ ಅಂತಹವರ ಬಾಯಿಂದ ಯಾವ ಮಾತುಗಳು ಸ್ವತಃವಾಗಿ ಹೊರಬರುತ್ತವೆ? ಉತ್ತರ: ಅದೃಷ್ಟದಲ್ಲಿ ಏನಿರುತ್ತೆ ಅದಾಗತ್ತೆ. ಏನು ಅದೃಷ್ಟದಲ್ಲಿದ್ದರೆ ಅದು ಸಿಗತ್ತೆ. ಸ್ವರ್ಗದಲ್ಲಂತೂ ಹೋಗೇ ಹೋಗ್ತೀವಲ್ವ ಅಂತ ತಪ್ಪುಗಳು ಮಾಡುವಂತಹ ಮಕ್ಕಳು ಹೇಳುತ್ತಾರೆ. ಬಾಬಾ ಹೇಳುತ್ತಾರೆ, ಈ ಮಾತುಗಳು ಪುರುಷಾರ್ಥಿ ಮಕ್ಕಳದಲ್ಲ. ಶ್ರೇಷ್ಠ ಪದವಿಯನ್ನು ಪಡೆಯುವಂತಹ ಪುರುಷಾರ್ಥ ಮಾಡಬೇಕು. ಯಾವಾಗ ತಂದೆ ಬಂದಿದ್ದಾರೆ ಶ್ರೇಷ್ಠ ಪದವಿಯನ್ನು ಕೊಡಲು ಅಂದಾಗ ತಪ್ಪುಗಳನ್ನು ಮಾಡಬೇಡಿ. ಗೀತೆ: ಬಾಲ್ಯತನದ ದಿನಗಳನ್ನು ಮರೆಯಬೇಡಿ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು, ಹಾಡಿನ ಸಾಲಿನ ಅರ್ಥವನ್ನು ತಿಳಿದುಕೊಂಡಿದ್ದೀರಾ? ಈಗ ಬದುಕಿದ್ದಂತೆಯೇ ತಾವು ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೀರಾ. ಪೂರ್ತಿ ಕಲ್ಪವಂತೂ ಹದ್ದಿನ ತಂದೆಗೆ ಮಕ್ಕಳಾಗಿದ್ದೀರಿ. ಈಗ ಕೇವಲ ತಾವು ಬ್ರಾಹ್ಮಣ ಮಕ್ಕಳು ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೀರಾ. ತಾವು ತಿಳಿದುಕೊಂಡಿದ್ದೀರಾ, ಬೇಹದ್ದಿನ ತಂದೆಯಿಂದ ನಾವು ಬೇಹದ್ದಿನ ಆಸ್ತಿಯನ್ನು ಪಡೆಯುತ್ತಿದ್ದೇವೆ. ಒಂದು ವೇಳೆ ತಂದೆಯನ್ನು ಬಿಟ್ಟರೆ ಬೇಹದ್ದಿನ ಆಸ್ತಿ ಸಿಗಲು ಸಾಧ್ಯವಿಲ್ಲ. ಬಲೆ ತಾವು ತಿಳಿಸುತ್ತೀರಾ, ಆದರೆ ಸ್ವಲ್ಪದರಲ್ಲಿ ಯಾರೂ ರಾಜಿ ಆಗುವುದಿಲ್ಲ. ಮನುಷ್ಯರು ಹಣವನ್ನು ಬಯಸುತ್ತಾರೆ. ಹಣದ ವಿನಃ ಸುಖ ಇರಲು ಸಾಧ್ಯವಿಲ್ಲ. ಹಣವೂ ಬೇಕು, ಶಾಂತಿಯೂ ಬೇಕು, ನಿರೋಗಿ ಶರೀರವೂ ಬೇಕಾಗಿದೆ. ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ಪ್ರಪಂಚದಲ್ಲಿ ಇಂದು ಏನಿದೆ, ನಾಳೆ ಏನಾಗಲಿದೆ. ವಿನಾಶವಂತೂ ಸನ್ಮುಖದಲ್ಲಿ ನಿಂತಿದೆ. ಬೇರೆ ಯಾರ ಬುದ್ಧಿಯಲ್ಲಿಯೂ ಸಹ ಈ ಮಾತುಗಳು ಬರುವುದಿಲ್ಲ. ಒಂದು ವೇಳೆ ತಿಳಿದುಕೊಂಡರೂ ಸಹ ವಿನಾಶ ಸನ್ಮುಖದಲ್ಲಿ ನಿಂತಿದೆ ಎಂದು ಗೊತ್ತಿದ್ದರೂ ಸಹ ಏನು ಮಾಡುತ್ತಾರೆ? ಏನು ಮಾಡಬೇಕು ಅದನ್ನು ತಿಳಿದುಕೊಂಡಿಲ್ಲ. ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ಯಾವಾಗಾದರೂ ಯುದ್ಧ ಶುರುವಾಗಬಹುದು. ಸ್ವಲ್ಪ ಕಿಡಿ ಹತ್ತಿಕೊಂಡಿತ್ತೆಂದರೆ ಬಂಬಟ್ಟಾಗ್ಬಿಡತ್ತೆ ಅಂತಾರೆ ಬಾಬ್ರವ್ರು. ಬೆಂಕಿ ಹತ್ಕೊಳ್ಳೋದಕ್ಕೆ ಟೈಮ್ ಇಡಿಸೋದಿಲ್ಲ, ನಿಧಾನ ಆಗೋದಿಲ್ಲ. ಯುದ್ಧ ಏನಾದರೂ ಸ್ಟಾರ್ಟ್ ಆಯಿತು, ಸ್ವಲ್ಪ ಕಿಡಿ ಹತ್ಕೊಳ್ತು ಅಂತ ಅಂದರೆ ಪೂರ್ತಿ ಜೋರಾಗಿ ಪ್ರಾರಂಭವಾಗತ್ತೆ. ಮಕ್ಕಳು ತಿಳಿದುಕೊಂಡಿದ್ದೀರಾ, ಈ ಹಳೆಯ ಪ್ರಪಂಚ ಸಮಾಪ್ತಿ ಆಗಲಿದೆ. ಆದ್ದರಿಂದ ಈಗ ಬೇಗ ತಂದೆಯಿಂದ ಆಸ್ತಿ ಪಡೆದುಕೊಳ್ಳಬೇಕು. ತಂದೆಯನ್ನು ಸದಾ ನೆನಪು ಮಾಡುತ್ತಿದ್ದಾಗ ಬಹಳ ಹರ್ಷಿತರಾಗಿ ಇರುತ್ತೀರಾ. ದೇಹಾಭಿಮಾನದಲ್ಲಿ ಬರುವುದರಿಂದ ತಂದೆಯನ್ನು ಮರೆತು ದುಃಖವನ್ನು ಪಡುತ್ತೀರಾ. ಎಷ್ಟೆಷ್ಟು ತಂದೆಯನ್ನು ನೆನಪು ಮಾಡುತ್ತೀರಾ, ಅಷ್ಟು ಬೇಹದ್ದಿನ ತಂದೆಯಿಂದ ಸುಖವನ್ನು ಪಡೆಯುತ್ತೀರಾ. ಇಲ್ಲಿ ತಾವು ಬಂದಿದ್ದೀರಾ ಈ ರೀತಿ ಲಕ್ಷ್ಮೀನಾರಾಯಣ ಆಗಲು, ರಾಜ ರಾಣಿ ಆಗುವುದು ಮತ್ತು ಪ್ರಜೆಗಳಲ್ಲಿ ನೌಕರ ಚಾಕರರಾಗುವಂತಹದ್ದು. ಇದರಲ್ಲಿ ಬಹಳ ಅಂತರವಿದೆ. ಈಗಿನ ಪುರುಷಾರ್ಥ ಕಲ್ಪಕಲ್ಪಾಂತರಗಳಿಗಾಗಿ ಕಾಯಂ ಆಗುವುದು. ಅಂತಿಮದಲ್ಲಿ ಎಲ್ಲರಿಗೂ ಸಾಕ್ಷಾತ್ಕಾರವಾಗುವುದು ನಾವೆಷ್ಟು ಪುರುಷಾರ್ಥ ಮಾಡಿದ್ದೇವೆ ಎಂದು. ಈಗಲೂ ತಂದೆ ಹೇಳುತ್ತಾರೆ, ತಮ್ಮ ಸ್ಥಿತಿಯನ್ನು ನೋಡಿಕೊಳ್ಳುತ್ತಾ ಇರಿ. ಮಧುರಾತಿ ಮಧುರ ಬಾಬಾರವರಿಂದ ಸ್ವರ್ಗದ ಆಸ್ತಿ ಸಿಗುವುದು. ನಾವು ಅಂತಹ ತಂದೆಯನ್ನು ಎಷ್ಟು ನೆನಪು ಮಾಡುತ್ತೇವೆ. ತಮ್ಮ ಪೂರ್ತಿ ಆಧಾರ ನೆನಪಿನ ಮೇಲೆ ಇದೆ. ಎಷ್ಟೆಷ್ಟು ನೆನಪು ಮಾಡುತ್ತೀರಾ ಅಷ್ಟು ಖುಷಿ ಇರುವುದು. ತಿಳಿದುಕೊಳ್ಳುತ್ತಾರೆ, ಈಗ ಸಮೀಪ ಬಂದು ತಲುಪಿದ್ದೇವೆ ಎಂದು. ಕೆಲವರು ಸುಸ್ತಾಗುತ್ತಾರೆ, ಗೊತ್ತೇ ಆಗುವುದಿಲ್ಲ ಗುರಿ ಎಷ್ಟು ದೂರವಿದೆ ಎಂದು. ತಲುಪಿದಾಗ ಪರಿಶ್ರಮವೂ ಸಹ ಸಫಲವಾಗುವುದು. ಈಗ ಯಾವ ಗುರಿಯನ್ನು ತಾವು ಮುಟ್ಟುತ್ತಿದ್ದೀರಾ, ತಲುಪುತ್ತಿದ್ದೀರಾ, ಆ ಒಂದು ಗುರಿ ಲಕ್ಷ್ಯವನ್ನು, ಗುರಿ ಉದ್ದೇಶವನ್ನು ಪ್ರಪಂಚದವರು ತಿಳಿದುಕೊಂಡಿಲ್ಲ. ಪ್ರಪಂಚದವರಿಗೆ ಇದು ಸಹ ಗೊತ್ತಿಲ್ಲ, ಭಗವಂತ ಎಂದು ಯಾರಿಗೆ ಹೇಳಲಾಗುವುದು. ಹೇಳ್ತಾರೆ ಭಗವಂತ ಎಂದು, ಮತ್ತೆ ಹೇಳ್ತಾರೆ ಕಲ್ಲಲ್ಲಿ ಮುಳ್ಳಲ್ಲಿ ಎಲ್ಲದರಲ್ಲೂ ಭಗವಂತ ಇದ್ದಾರೆ ಎಂದು. ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ನಾವು ತಂದೆಗೆ ಮಕ್ಕಳಾಗಿದ್ದೇವೆ. ಈಗ ತಂದೆಯ ಮತದಂತೆ ನಡೆಯಬೇಕು. ಬಲೆ ಹೊರದೇಶದಲ್ಲಿರಬಹುದು, ಅಲ್ಲಿದ್ದರೂ ಸಹ ತಂದೆಯನ್ನು ನೆನಪು ಮಾಡಬೇಕು. ತಮಗೆ ಶ್ರೀಮತ ಸಿಗುತ್ತಿದೆ,
ಆತ್ಮ ತಮೋ ಪ್ರಧಾನದಿಂದ ಸತೋ ಪ್ರಧಾನ, ತಂದೆಯ ನೆನಪಿನ ವಿನಃ ಆಗಲು ಸಾಧ್ಯವಿಲ್ಲ. ತಾವು ಹೇಳುತ್ತೀರಾ, ಬಾಬಾ ನಾವು ನಿಮ್ಮಿಂದ ಪೂರ್ಣ ಆಸ್ತಿಯನ್ನು ಪಡೆಯುತ್ತೇವೆ. ಹೇಗೆ ನಮ್ಮ ಮಮ್ಮ ಬಾಬಾ ಆಸ್ತಿಯನ್ನು ಪಡೆದುಕೊಂಡರು, ನಾವು ಸಹ ಪುರುಷಾರ್ಥ ಮಾಡಿ ಅವರ ಸಿಂಹಾಸನವನ್ನು ಅವಶ್ಯವಾಗಿ ಪಡೆದುಕೊಳ್ಳುತ್ತೇವೆ, ಅವರ ಗದ್ದಿಯ ಮೇಲೆ ಕುಳಿತುಕೊಳ್ಳುತ್ತೇವೆ. ಮಮ್ಮ ಬಾಬಾ ರಾಜರಾಜೇಶ್ವರಿ ಆದರು ಅಂದಾಗ ನಾವು ಆಗುತ್ತೇವೆ. ಪರೀಕ್ಷೆಯಂತೂ ಎಲ್ಲರಿಗಾಗಿ ಒಂದೇ ಆಗಿದೆ. ತಮಗೆ ಬಹಳ ಸ್ವಲ್ಪ ಕಲಿಸಲಾಗುವುದು, ಕೇವಲ ತಂದೆಯನ್ನು ನೆನಪು ಮಾಡಿ ಎಂದು. ಇದಕ್ಕೆ ಹೇಳಲಾಗುವುದು ಸಹಜ ರಾಜಯೋಗ ಬಲ ಎಂದು. ತಾವು ತಿಳಿದುಕೊಂಡಿದ್ದೀರಾ, ಯೋಗದಿಂದ ಅಂದರೆ ಬಾಬರವರನ್ನು ನೆನಪು ಮಾಡುವುದರಿಂದ ಬಹಳ ಶಕ್ತಿ ಸಿಗುವುದು. ತಿಳಿದುಕೊಳ್ಳುತ್ತಾರೆ, ನಾವು ಯಾವುದೇ ವಿಕರ್ಮ ಮಾಡಿದ್ದೇವೆ ಎಂದರೆ ಶಿಕ್ಷೆ ಅವಶ್ಯವಾಗಿ ಸಿಗುವುದು, ಪದವಿ ಭ್ರಷ್ಟವಾಗುವುದು. ನೆನಪಿನಲ್ಲಿಯೇ ಮಾಯೆಯ ವಿಘ್ನಗಳು ಬರುತ್ತವೆ. ಗಾಯನವೂ ಇದೆ, ಸದ್ಗುರುವಿನ ನಿಂದನೆ ಮಾಡುವವರು ಎಲ್ಲಿಯೂ ನಿಲ್ಲುವುದಿಲ್ಲ. ಅವರಂತೂ ಹೇಳ್ತಾರೆ ಗುರುವಿನ ನಿಂದಕರೆಂದು. ನಿರಾಕಾರ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಗಾಯನವೂ ಇದೆ, ಭಕ್ತರಿಗೆ ಫಲ ಕೊಡುವವರು ಭಗವಂತ. ಸಾಧು ಸಂತರು ಎಲ್ಲರೂ ಭಕ್ತರಾಗಿದ್ದಾರೆ. ಭಕ್ತರೇ ಗಂಗಾ ಸ್ನಾನ ಮಾಡಲು ಹೋಗುತ್ತಾರೆ. ಭಕ್ತರಿಗೆ ಫಲ ಕೊಡಲು ಸಾಧ್ಯವಿಲ್ಲ. ಭಕ್ತರಿಗೆ ಫಲ ಕೊಡುವುದೇ ಆದರೆ ಭಗವಂತನನ್ನು ಏಕೆ ನೆನಪು ಮಾಡಬೇಕು? ಅದಾಗಿದೆ ಭಕ್ತಿ ಮಾರ್ಗ. ಎಲ್ಲರೂ ಭಕ್ತರಿಗೆ ಫಲ ಕೊಡುವವರು ಭಗವಂತ ಆಗಿದ್ದಾರೆ. ಈ ರೀತಿ ಎಲ್ಲ ಜಾಸ್ತಿ ಭಕ್ತಿ ಮಾಡುವವರು ಸ್ವಲ್ಪ ಭಕ್ತಿ ಮಾಡುವವರಿಗೆ ಫಲ ಕೊಡುತ್ತಾರೆ ಎಂದಲ್ಲ. ಭಕ್ತಿ ಎಂದರೆ ಭಕ್ತಿ. ರಚನೆಗೆ ಹೇಗೆ ಆಸ್ತಿ ಕೊಡಲು ಸಾಧ್ಯ? ಆಸ್ತಿ ರಚಯಿತ ತಂದೆಯಿಂದಲೇ ಸಿಗುವುದು. ಈ ಸಮಯದಲ್ಲಿ ಎಲ್ಲರೂ ಭಕ್ತರಾಗಿದ್ದಾರೆ. ಯಾವಾಗ ಜ್ಞಾನ ಸಿಗುವುದು ಆಗ ಭಕ್ತಿ ಸ್ವಯಂ ಮುಕ್ತವಾಗುವುದು. ಜ್ಞಾನ ಜಿಂದಾಬಾದ್ ಆಗುವುದು. ಜ್ಞಾನವಿಲ್ಲದೆ ಸದ್ಗತಿ ಹೇಗೆ ಆಗುತ್ತದೆ? ಎಲ್ಲರೂ ತಮ್ಮ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಂಡು ಮನೆಗೆ ಹೊರಟು ಹೋಗುತ್ತಾರೆ. ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ವಿನಾಶ ಸನ್ಮುಖದಲ್ಲಿ ನಿಂತಿದೆ. ಅದಕ್ಕಿಂತ ಮೊದಲು ಪುರುಷಾರ್ಥ ಮಾಡಿ ತಂದೆಯಿಂದ ಪೂರ್ಣ ಆಸ್ತಿ ಪಡೆಯಬೇಕು. ತಾವು ತಿಳಿದುಕೊಂಡಿದ್ದೀರಾ, ನಾವು ಪಾವನ ಪ್ರಪಂಚದಲ್ಲಿ ಹೋಗುತ್ತಿದ್ದೇವೆ. ಯಾರು ಬ್ರಾಹ್ಮಣರಾಗುತ್ತಾರೆ ಅವರೇ ನಿಮಿತ್ತರಾಗುತ್ತಾರೆ. ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣರಾಗದ ವಿನಃ ತಾವು ತಂದೆಯಿಂದ ಆಸ್ತಿ ಪಡೆಯಲು ಸಾಧ್ಯವಿಲ್ಲ. ತಂದೆ ಮಕ್ಕಳನ್ನು ರಚಿಸುತ್ತಾರೆ ಆಸ್ತಿಯನ್ನು ಕೊಡಲು. ಶಿವ ತಂದೆಗೆ ನಾವೆಲ್ಲರೂ ಮಕ್ಕಳಾಗಿದ್ದೇವೆ. ಸೃಷ್ಟಿಯನ್ನು ರಚಿಸುತ್ತಾರೆ ಮಕ್ಕಳಿಗೆ ಆಸ್ತಿ ಕೊಡಲು. ಶರೀರಧಾರಿಗಳಿಗೆ ಆಸ್ತಿ ಕೊಡಲಾಗುವುದು ಅಲ್ವಾ? ಆತ್ಮರಂತೂ ಮೇಲೆ ಪರಮಧಾಮದಲ್ಲಿ ಇರುತ್ತೇವೆ. ಅಲ್ಲಂತೂ ಆಸ್ತಿ ಅಥವಾ ಪ್ರಾರಬ್ಧದ ಮಾತೇ ಇರುವುದಿಲ್ಲ. ತಾವು ಈಗ ಪುರುಷಾರ್ಥ ಮಾಡಿ ಪ್ರಾರಬ್ಧವನ್ನು ಪಡೆಯುತ್ತಿದ್ದೀರಾ. ಇದು ಪ್ರಪಂಚದವರಿಗೆ ಗೊತ್ತಿಲ್ಲ. ಈಗ ಸಮಯ ಸಮೀಪ ಬರುತ್ತಿದೆ. ಬಾಂಬ್ಸು ಇಟ್ಟುಕೊಳ್ಳಲು ತಯಾರು ಮಾಡಿಲ್ಲ ಅಲ್ವಾ? ತಯಾರಿಗಳಂತೂ ಬಹಳ ಆಗುತ್ತಿದೆ. ಈಗ ತಂದೆ ನಮಗೆ ಆಜ್ಞೆ ಮಾಡುತ್ತಿದ್ದಾರೆ, ಮಕ್ಕಳೇ ನನ್ನನ್ನು ನೆನಪು ಮಾಡಿ ಎಂದು. ಇಲ್ಲವೆಂದರೆ ಅಂತಿಮದಲ್ಲಿ ಬಹಳ ಅಳಬೇಕಾಗುವುದು. ರಾಜವಿದ್ಯೆಯ ಪರೀಕ್ಷೆಯಲ್ಲಿ ಕೆಲವರು ಫೇಲ್ ಆಗುತ್ತಾರೆ. ಹೋಗಿ ತುಂಬ ದುಃಖಿಗಳಾಗುತ್ತಾರೆ. ಕೋಪದಲ್ಲಿ ತುಂಬ ನೋವು ಅನುಭವಿಸ್ತಾರೆ. ಇಲ್ಲಿ ಕೋಪದ ಮಾತಂತೂ ಇಲ್ಲ. ಅಂತಿಮದಲ್ಲಿ ತಮಗೆ ಬಹಳ ಸಾಕ್ಷಾತ್ಕಾರಗಳಾಗುವುದು. ಏನೆಲ್ಲ ನಾವು ಆಗ್ತೀವಿ ಅದು ಸಹ ಗೊತ್ತಾಗುತ್ತಾ ಹೋಗುತ್ತದೆ. ತಂದೆಯ ಕೆಲಸವಾಗಿದೆ ಪುರುಷಾರ್ಥ ಮಾಡಿಸುವುದು. ಮಕ್ಕಳು ಹೇಳುತ್ತೀರಾ, ಬಾಬಾ ನಾವು ಕರ್ಮ ಮಾಡುತ್ತಿದ್ದರೂ ನೆನಪು ಮಾಡುವುದನ್ನು ಮರೆಯುತ್ತೇವೆ. ಕೆಲವರು ಮತ್ತೆ ಹೇಳ್ತಾರೆ, ನೆನಪು ಮಾಡಲು ಪುರುಸತ್ತೇ ಇರುವುದಿಲ್ಲ ಬಾಬಾ, ಸಮಯವೇ ಸಿಗುವುದಿಲ್ಲ ಎಂದು. ಬಾಬಾ ಹೇಳುತ್ತಾರೆ, ಸರಿ, ಸಮಯವನ್ನು ತೆಗೆದು ನೆನಪಿನಲ್ಲಿ ಕುಳಿತುಕೊಳ್ಳಿ. ತಂದೆಯನ್ನು ನೆನಪು ಮಾಡಿ. ಪರಸ್ಪರದಲ್ಲಿ ಯಾವಾಗ ಸೇರುತ್ತೀರಾ ಆಗಲೂ ಇದೇ ಪ್ರಯತ್ನ ಮಾಡಿ. ನಾವು ಬಾಬಾರವರನ್ನು ನೆನಪು ಮಾಡಬೇಕು. ಎಲ್ಲರೂ ಒಟ್ಟಾಗಿ ಕುಳಿತುಕೊಳ್ಳುವುದರಿಂದ ತಾವು ನೆನಪು ಚೆನ್ನಾಗಿ ಮಾಡುತ್ತೀರಾ, ಸಹಯೋಗ ಸಿಗುವುದು. ಅಂದರೆ ಸಂಘಟನೆಯಲ್ಲಿ ಕುಳಿತುಕೊಳ್ಳುವುದರಿಂದ ಸಂಘಟನೆಯ ಸಹಯೋಗ ಸಿಗತ್ತೆ. ಹಾಗಾಗಿ ಎಲ್ಲರೂ ಒಟ್ಟಿಗೆ ನೆನಪಿನ ಯಾತ್ರೆಯಲ್ಲಿ ಕುಳಿತುಕೊಳ್ಳಬೇಕು.
ಮೂಲ ಮಾತಾಗಿದೆ ತಂದೆಯನ್ನು ನೆನಪು ಮಾಡುವುದು. ಯಾರಾದರೂ ಹೊರದೇಶಕ್ಕೆ ಹೋಗ್ತಾರೆ, ಅಲ್ಲಿಯೂ ಕೂಡ ಒಂದು ಮಾತು ನೆನಪಿಟ್ಟುಕೊಳ್ಳಿ, ತಂದೆಯ ನೆನಪಿನಿಂದಲೇ ತಾವು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತೀರಾ. ತಂದೆ ಹೇಳುತ್ತಾರೆ, ಮಕ್ಕಳೇ ಒಂದು ಮಾತು ನೆನಪಿಟ್ಟುಕೊಳ್ಳಿ, ತಂದೆಯನ್ನು ನೆನಪು ಮಾಡಬೇಕು ಎಂಬುದು. ಯೋಗ ಬಲದಿಂದ ಎಲ್ಲ ಪಾಪಗಳು ಭಸ್ಮವಾಗುತ್ತವೆ. ತಂದೆ ಹೇಳುತ್ತಾರೆ, ಮನ್ಮನಾಭವ, ನನ್ನನ್ನು ನೆನಪು ಮಾಡಿದಾಗ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ಮೂಲ ಮಾತೆ ಆಗಿದೆ ನೆನಪಿನದು. ಎಲ್ಲಿಯೂ ಹೋಗುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಇದ್ದರೂ ಸಹ ಕೇವಲ ತಂದೆಯನ್ನು ನೆನಪು ಮಾಡಿ. ಪವಿತ್ರರಾಗಿಲ್ಲವೆಂದರೆ ನೆನಪು ಮಾಡಲು ಸಾಧ್ಯವಾಗುವುದಿಲ್ಲ. ಆ ರೀತಿಯೆಲ್ಲ ಎಲ್ಲರೂ ಬಂದು ಕ್ಲಾಸಲ್ಲಿ ಕುಳಿತುಕೊಳ್ತಾರೆ, ವಿದ್ಯಾಭ್ಯಾಸ ಮಾಡ್ತಾರೆ ಎಂದಲ್ಲ. ಮಂತ್ರವನ್ನು ಪಡಿತೀರಾ, ಸೆಂಟರಲ್ಲಿ ಬರ್ತೀರಾ ಅಥವಾ ಮಧುವನಕ್ಕೆ ಬರ್ತೀರಾ, ಮಂತ್ರ ತಗೊಳ್ತೀರಾ, ಬಾಬರವರಿಂದ ಮುರುಳಿ ಕೇಳುತ್ತೀರಾ. ಆಮೇಲೆ ಎಲ್ಲಿಯೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೋದರೂ ಸಹ ತಂದೆಯನ್ನು ನೆನಪು ಮಾಡಬೇಕು. ಸತೋ ಪ್ರಧಾನರಾಗುವಂತಹ ಮಾರ್ಗವನ್ನು ತಂದೆ ತೋರಿಸಿದ್ದಾರೆ. ಹಾಗೆ ನೋಡಿದ್ರೆ ಸೆಂಟರ್ಗೆ ಬರುವುದರಿಂದ ಹೊಸ ಹೊಸ ಪಾಯಿಂಟ್ಸು ಕೇಳುತ್ತಾ ಇರ್ತೀರಾ. ಒಂದು ವೇಳೆ ಯಾವುದೋ ಕಾರಣದಿಂದ ಸೆಂಟರ್ಗೆ ಬರಲಿಕ್ಕಾಗ್ತಾ ಇಲ್ಲ, ಮಳೆ ಬರ್ತಾ ಇದೆ, ಕರ್ಫ್ಯೂ ಆಗಿದೆ, ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ, ಆಗ ಏನು ಮಾಡ್ತೀರಾ? ತಂದೆ ಹೇಳ್ತಾರೆ, ಅಂತಹ ಸಂದರ್ಭದಲ್ಲಿ ಪರವಾಗಿಲ್ಲ, ಆದರೆ ಡೈಲಿ ಬಾಬನ ಮನೆಗೆ ಬರಬೇಕು, ಮುರುಳಿ ಕೇಳಬೇಕು. ಈ ರೀತಿನೂ ಅಲ್ಲ ಶಿವನ ಮಂದಿರದಲ್ಲಿ ಹೋಗಿ ಭಕ್ತಿ ಮಾಡಬೇಕು ಅಥವಾ ಅರ್ಚನೆ ಎಲ್ಲ ಮಾಡಬೇಕು ಅಂತಲ್ಲ. ಅಂದರೆ ಕರ್ಫ್ಯೂ ಇರುತ್ತೆ, ಮನೆಯಿಂದ ಆಚೆ ಬರಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಮನೆಯಲ್ಲೂ ನೆನಪು ಮಾಡೋದನ್ನು ಬಿಟ್ಟು ಬಿಡ್ತೀವಿ ಅಂತ ಅಲ್ಲ. ಎಲ್ಲೇ ಇದ್ದರೂ ಸಹ ತಾವು ನೆನಪಿನಲ್ಲಿ ಇರಬೇಕು. ನಡೆಯುತ್ತಾ ತಿರುಗಾಡುತ್ತಾ ನೆನಪು ಮಾಡಿರಿ. ಅನ್ಯರಿಗೂ ಸಹ ಇದೇ ಹೇಳಿ ತಂದೆಯನ್ನು ನೆನಪು ಮಾಡುವುದರಿಂದ ವಿಕರ್ಮಗಳು ವಿನಾಶವಾಗುತ್ತವೆ. ನಾವು ದೇವತೆಗಳಾಗುತ್ತೇವೆ. ಅಕ್ಷರವೇ ಎರಡಿದೆ. ತಂದೆ ರಚಯಿತನಿಂದಲೇ ಆಸ್ತಿ ಪಡೆಯಬೇಕು. ರಚಯಿತ ಒಬ್ಬರೇ ಆಗಿದ್ದಾರೆ. ಅವರು ಎಷ್ಟು ಸಹಜ ಮಾರ್ಗವನ್ನು ತೋರಿಸುತ್ತಾರೆ. ತಂದೆಯನ್ನು ನೆನಪು ಮಾಡುವ ಮಂತ್ರ ಸಿಗುವುದು. ತಂದೆ ಹೇಳುತ್ತಾರೆ, ಬಾಲ್ಯತನದ ದಿನಗಳನ್ನು ಮರೆಯಬೇಡಿ. ಇಂದು ನಗ್ತಾ ಇರ್ತೀರ, ನಾಳೆ ಅಳಬೇಕಾಗಿ ಬರಬಹುದು. ಒಂದು ವೇಳೆ ಬಾಬರೂರನ್ನು ಮರೆತರೆ ಇವತ್ತು ನಗ್ತೀರ, ನಾಳೆ ಅಳತೀರಾ. ತಂದೆಯಿಂದ ಪೂರ್ಣ ಆಸ್ತಿ ಪಡೆಯಬೇಕು. ಇಂತಹವರು ಬಹಳಷ್ಟು ಜನ ಇದ್ದಾರೆ. ಹೇಳ್ತಾರೆ, ಸ್ವರ್ಗದಲ್ಲಂತೂ ಬಂದೇ ಬರ್ತೀವಿ ಅಲ್ವಾ, ಏನು ಅದೃಷ್ಟದಲ್ಲಿರುತ್ತೆ ಅದಾಗತ್ತೆ. ಬಾಬಾ ಹೇಳ್ತಾರೆ, ಅಂತಹವರಿಗೆ ಪುರುಷಾರ್ಥಿಗಳು ಅಂತಲೇ ಹೇಳೋದಿಲ್ಲ. ಮನುಷ್ಯರು ಪುರುಷಾರ್ಥ ಮಾಡುತ್ತಾರೆ ಶ್ರೇಷ್ಠ ಪದವಿಯನ್ನು ಪಡೆಯಲು. ಈಗ ತಂದೆಯಿಂದ ಶ್ರೇಷ್ಠ ಪದವಿ ಸಿಗತ್ತೆ ಅಂದಾಗ ತಪ್ಪುಗಳನ್ನು ಏಕೆ ಮಾಡಬೇಕು? ಶಾಲೆಯಲ್ಲಿ ಯಾರು ಓದುವುದೇ ಇಲ್ಲ, ಅಂತಹವರು ವಿದ್ಯಾವಂತರ ಮುಂದೆ ಮೂಟೆ ಹೊರಬೇಕಾಗತ್ತೆ ಅಲ್ವಾ. ವಿದ್ಯಾವಂತರು ತಂದೆಯನ್ನು ಪೂರ್ತಿ ನೆನಪೇ ಮಾಡಲಿಲ್ಲವೆಂದರೆ ಪ್ರಜೆಗಳಲ್ಲಿ ನೌಕರರು ಚಾಕರರು ಆಗುತ್ತೀರಾ. ಇದರಲ್ಲಿ ಖುಷಿ ಪಡಬಾರದು. ಮಕ್ಕಳು ಸನ್ಮುಖದಲ್ಲಿ ರಿಫ್ರೆಶ್ ಆಗಿ ಹೋಗುತ್ತೀರಾ. ಕೆಲವರು ಬಂಧನದಲ್ಲಿರುವಂತಹವರು ಇರ್ತಾರೆ, ಪರವಾಗಿಲ್ಲ. ಅಂತಹ ಬಂಧನದಲ್ಲಿರುವಂತಹವರು ಮನೆಯಲ್ಲಿ ಕುಳಿತಿದ್ದರೂ ತಂದೆಯನ್ನು ನೆನಪು ಮಾಡುತ್ತಾ ಇರಿ. ಎಷ್ಟೆಲ್ಲ ತಿಳಿಸ್ಕೊಡ್ತಾರೆ. ಮೃತ್ಯು ಸನ್ಮುಖದಲ್ಲಿ ಇದೆ, ಅಚಾನಕ್ಕಾಗಿ ಯುದ್ಧ ಪ್ರಾರಂಭವಾಗತ್ತೆ. ಕಾಣ್ತಾ ಇದೆ ಅಲ್ವಾ, ಯುದ್ಧ ಹೇಗೆ ಬೇಗ ಸ್ಟಾರ್ಟ್ ಆಗಿಬಿಡತ್ತೆ. ಸ್ವಲ್ಪ ಕಿಡಿ ಹೊತ್ಕೊಳ್ತು ಅಂದರೆ ಮುಗೀತು. ಬಾಬಾ ಹೇಳ್ತಾರೆ, ಮಕ್ಕಳೇ ರೇಡಿಯೋಗಳಲ್ಲಿ ಟಿ ವಿಗಳ ಮೂಲಕನೂ ಸಹ ಗೊತ್ತಾಗ್ತಾ ಇರುತ್ತೆ ಅಲ್ವಾ. ಹೇಳ್ತಾರೆ, ಸ್ವಲ್ಪ ಗಡ್ಬಡ ಆಯಿತು ಅಂದರೆ ನಾವು ಆ ರೀತಿ ಮಾಡಿಬಿಡ್ತೀವಿ ಅಂತ ಹೇಳುತ್ತಾರೆ. ಮೊದಲೇ ಹೇಳಿಬಿಡ್ತಾರೆ, ಬಾಂಬ್ಸಿನ ಮಗರೂರಿ ಬಹಳ ಇದೆ, ವ್ಯಾಪಾರ ಏನು ನಡೀತಾ ಇದೆ ಬಾಂಬ್ಸದು. ಬಾಬಾ ಹೇಳ್ತಾರೆ, ತುಂಬ ವ್ಯಾಪಾರ ಅದು ನಡೆಯುತ್ತೆ. ಬಾಬಾ ಹೇಳುತ್ತಾರೆ, ಮಕ್ಕಳು ಇನ್ನೂ ಯೋಗ ಬಲದಲ್ಲಿ ಬುದ್ಧಿವಂತರೇ ಆಗಿಲ್ಲ, ಯುದ್ಧ ಆಗ್ಬಿಡತ್ತೆ. ಆ ರೀತಿ ಡ್ರಾಮಾನುಸಾರವಾಗಿ ಆಗಲ್ಲ. ಮಕ್ಕಳು ಪೂರ್ಣವಾಗಿ ಆಸ್ತಿಯನ್ನು ಪಡೆದಿಲ್ಲ. ಈಗ ಪೂರ್ತಿ ರಾಜಧಾನಿ ಸ್ಥಾಪನೆ ಆಗಿಲ್ಲ. ಸ್ವಲ್ಪ ಸಮಯ ಬೇಕು. ಪುರುಷಾರ್ಥ ತಂದೆ ಮಾಡಿಸುತ್ತಿರುತ್ತಾರೆ. ಗೊತ್ತಿಲ್ಲ ಯಾವ ಸಮಯದಲ್ಲಿ ಏನು ಬೇಕಾದರೂ ಆಗಬಹುದು. ಏರೋಪ್ಲೇನ್ ಬಿದ್ದೋಗುತ್ತೆ, ಟ್ರೈನ್ ಬಿದ್ದೋಗುತ್ತೆ. ಮೃತ್ಯು ಎಷ್ಟು ಸಹಜವಾಗಿ ಮುಂದೆ ನಿಂತಿದೆ. ಭೂಮಿ ಅಲಗಾಡತ್ತೆ. ಎಲ್ಲದಕ್ಕಿಂತ ಜಾಸ್ತಿ ಕೆಲಸ ಮಾಡೋದು ಭೂಕಂಪ.
ಭೂಕಂಪದಲ್ಲಿ ತುಂಬ ನಷ್ಟ ಆಗ್ಬಿಡತ್ತೆ ಅಲ್ವಾ. ಅಲಗಾಡ್ತು ಅಂತಂದರೆ ಎಲ್ಲ ಮನೆಗಳೆಲ್ಲ ಬಿದ್ದು ಹೋಗ್ಬಿಡತ್ತೆ. ಮೃತ್ಯು ಆಗೋಕ್ಕಿಂತ ಮುಂಚೆ ತಂದೆಯಿಂದ ಪೂರ್ಣ ಆಸ್ತಿ ಪಡೆಯಬೇಕು. ಆದ್ದರಿಂದ ಬಹಳ ಪ್ರೀತಿಯಿಂದ ಬಾಬಾರವರನ್ನು ನೆನಪು ಮಾಡಬೇಕು. ಬಾಬಾ, ನಿಮ್ಮ ವಿನಃ ನಮಗೆ ಬೇರೆ ಯಾರೂ ಇಲ್ಲ. ಕೇವಲ ತಂದೆಯನ್ನು ನೆನಪು ಮಾಡುತ್ತಾ ಇರಿ. ಎಷ್ಟು ಸಹಜ ರೀತಿಯಲ್ಲಿ ಹೀಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ತಿಳಿಸಿದ ಹಾಗೆ ಬಾಬಾ ನಾವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಬೇರೆ ಯಾವುದೇ ಕಷ್ಟವನ್ನು ಕೊಡುವುದಿಲ್ಲ. ಕೇವಲ ತಂದೆಯನ್ನು ನೆನಪು ಮಾಡಿರಿ. ಕಾಮಚಿತೆಯ ಮೇಲೆ ಕುಳಿತು ತಾವು ಸುಟ್ಟು ಹೋಗಿದ್ದೀರಾ. ಈಗ ಜ್ಞಾನ ಚಿತೆಯ ಮೇಲೆ ಕುಳಿತು ಪವಿತ್ರರಾಗಿರಿ. ನಿಮ್ಮನ್ನು ಯಾರಾದರೂ ಕೇಳ್ತಾರೆ ನಿಮ್ಮ ಉದ್ದೇಶವೇನು ಎಂದು ಹೇಳಿ. ಶಿವ ತಂದೆ ಎಲ್ಲರಿಗೂ ತಂದೆಯಾಗಿದ್ದಾರೆ. ಅವರು ಹೇಳುತ್ತಿದ್ದಾರೆ, ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ. ತಾವು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತೀರಾ. ಕಲಿಯುಗದಲ್ಲಿ ಎಲ್ಲರೂ ತಮೋ ಪ್ರಧಾನರಾಗಿದ್ದಾರೆ. ಸರ್ವರ ಸದ್ಗತಿ ದಾತ ಒಬ್ಬ ತಂದೆಯಾಗಿದ್ದಾರೆ. ಈಗ ತಂದೆ ಹೇಳುತ್ತಾರೆ, ಕೇವಲ ನನ್ನನ್ನು ನೆನಪು ಮಾಡಿದಾಗ ವಿಕರ್ಮಗಳ ವಿಕಾರಗಳ ತುಕ್ಕು ಬಿಟ್ಟು ಹೋಗುವುದು. ಅಷ್ಟು ಸಂದೇಶ ಕೊಡಲು ಸಾಧ್ಯವಾಗುವುದಿಲ್ಲ ಅಲ್ವಾ. ಸ್ವಯಂ ನೆನಪು ಮಾಡಿದ್ದೀರಾ ಎಂದರೆ ಅನ್ಯರಿಗೂ ಸಹ ನೆನಪು ಮಾಡಿಸಬಹುದು. ಸ್ವಯಂ ನೆನಪು ಮಾಡುತ್ತಿದ್ದಾಗ ಅನ್ಯರಿಗೂ ಸಹ ಆಸಕ್ತಿಯಿಂದ ಹೇಳಬಹುದು. ತಾವೇ ನೆನಪು ಮಾಡಲಿಲ್ಲವೆಂದರೆ ಮನಸ್ಸಿನಿಂದ ನೆನಪು ಮಾಡಿ ಎಂದು ಬೇರೆಯವರಿಗೆ ಹೇಳಲು ಆಗುವುದಿಲ್ಲ. ತಂದೆ ಹೇಳುತ್ತಾರೆ, ಎಲ್ಲೇ ಇದ್ದರೂ ಸಹ ಎಷ್ಟು ಸಾಧ್ಯವೋ ಅಷ್ಟು ಕೇವಲ ನೆನಪು ಮಾಡಿರಿ. ಯಾರು ಸಿಗುತ್ತಾರೆ ಅವರಿಗೆ ಇದೇ ಶಿಕ್ಷಣ ಕೊಡಿ. ಮೃತ್ಯು ಸನ್ಮುಖದಲ್ಲಿ ನಿಂತಿದೆ. ಬಾಬಾ ಹೇಳುತ್ತಾರೆ, ನೀವೆಲ್ಲರೂ ತಮೋ ಪ್ರಧಾನ ಪತಿತರಾಗಿದ್ದೀರಾ. ಈಗ ನನ್ನನ್ನು ನೆನಪು ಮಾಡಿ ಪವಿತ್ರರಾಗಿರಿ. ಆತ್ಮವೇ ಪತಿತವಾಗಿದೆ. ಸತ್ಯಯುಗದಲ್ಲಿ ಪಾವನ ಆತ್ಮ ಇರುವುದು. ನೆನಪಿನಿಂದಲೇ ಆತ್ಮ ಪಾವನವಾಗುತ್ತದೆ. ಬೇರೆ ಯಾವುದೇ ಉಪಾಯ ಇಲ್ಲ. ಈ ಸಂದೇಶ ಎಲ್ಲರಿಗೂ ಕೊಡುತ್ತಾ ಇರಿ. ಆಗ ಅನೇಕ ಆತ್ಮಗಳ ಕಲ್ಯಾಣ ಮಾಡುತ್ತೀರಾ. ಬೇರೆ ಯಾವುದೇ ಕಷ್ಟವನ್ನು ಕೊಡುವುದಿಲ್ಲ. ಎಲ್ಲ ಆತ್ಮರನ್ನು ಪಾವನ ಮಾಡುವವರು ಪತಿತ ಪಾವನ ತಂದೆಯಾಗಿದ್ದಾರೆ. ಎಲ್ಲರಿಗಿಂತ ಉತ್ತಮರಿಗಿಂತಲೂ ಉತ್ತಮ ಪುರುಷರನ್ನಾಗಿ ಮಾಡುವವರು ಶಿವ ತಂದೆಯಾಗಿದ್ದಾರೆ. ಯಾರು ಪೂಜ್ಯರಾಗಿದ್ದರೂ ಅವರೇ ಪೂಜಾರಿಗಳಾಗಿದ್ದಾರೆ. ರಾವಣ ರಾಜ್ಯದಲ್ಲಿ ಪೂಜಾರಿಗಳಾಗಿದ್ದೇವೆ. ರಾಮ ರಾಜ್ಯದಲ್ಲಿ ಪೂಜ್ಯರಾಗಿದ್ದೆವು. ಈಗ ರಾವಣ ರಾಜ್ಯದ ಅಂತ್ಯವಾಗುತ್ತಿದೆ. ನಾವು ಪೂಜಾರಿಗಳಿಂದ ಪುನಃ ಪೂಜ್ಯರಾಗುತ್ತೇವೆ. ತಂದೆಯನ್ನು ನೆನಪು ಮಾಡುವುದರಿಂದ ಅನ್ಯರಿಗೂ ಸಹ ಮಾರ್ಗ ತೋರಿಸಬೇಕು. ವೃದ್ಧರ ಸರ್ವೀಸು ಸಹ ಮಾಡಬೇಕು. ಮಿತ್ರ ಸಂಬಂಧಿಕರಿಗೂ ಸಂದೇಶ ಕೊಡಿ. ಸತ್ಸಂಗ ಮಂದಿರಗಳು ಅನೇಕ ಪ್ರಕಾರದ್ದು ಇದೆ. ನಿಮ್ಮದು ಒಂದೇ ಪ್ರಕಾರದ್ದು. ಸೇವಾ ಕೇಂದ್ರಗಳು ಒಂದೇ ಥರ ಇರುತ್ತೆ. ಕೇವಲ ತಂದೆಯ ಪರಿಚಯ ಕೊಡಬೇಕು. ಶಿವ ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿದಾಗ ನೀವು ಸ್ವರ್ಗದ ಮಾಲೀಕರಾಗುತ್ತೀರಾ. ನಿರಾಕಾರ ಶಿವ ತಂದೆ ಸರ್ವರ ಸದ್ಗತಿ ದಾತ ಬಾಬಾರವರು ಆತ್ಮರಿಗೆ ಹೇಳುತ್ತಾರೆ, ಮಕ್ಕಳೇ, ನನ್ನನ್ನು ನೆನಪು ಮಾಡಿದಾಗ ತಾವು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತೀರಾ. ಇದಂತೂ ಸಹಜ ಅಲ್ವಾ ತಿಳಿಸುವುದು. ವೃದ್ಧರೂ ಸಹ ಸರ್ವಿಸ್ ಮಾಡಬಹುದು. ಇಷ್ಟಂತೂ ಯಾರು ಬೇಕಾದರೂ ಹೇಳಬಹುದು. ಮೂಲ ಮಾತೇ ಇದಾಗಿದೆ. ಮದುವೆ ಮುಂಚಿಯಲ್ಲಿ ಹೋಗ್ತೀರಾ, ಎಲ್ಲೇ ಹೋಗಿ ಕಿವಿಯಲ್ಲಿ ಈ ಮಾತನ್ನು ಹಾಕಿ. ಯಾರೇ ಸಿಕ್ಕಿದ್ರು ನಿಮಗೆ ಈ ಮಾತುಗಳನ್ನು ತಿಳಿಸಿರಿ. ಗೀತೆಯ ಭಗವಂತ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ ಎಂದು. ಈ ಮಾತನ್ನು ಎಲ್ಲರೂ ಇಷ್ಟಪಡುತ್ತಾರೆ. ಜಾಸ್ತಿ ಹೇಳುವ ಅವಶ್ಯಕತೆ ಇಲ್ಲ. ಕೇವಲ ತಂದೆಯ ಸಂದೇಶ ಕೊಡಬೇಕು. ತಂದೆ ಹೇಳುತ್ತಿದ್ದಾರೆ, ನನ್ನನ್ನು ನೆನಪು ಮಾಡಿ ಎಂದು. ಒಳ್ಳೆಯದು. ಈ ರೀತಿ ತಿಳ್ಕೊಳ್ಳಿ. ಭಗವಂತ ಪ್ರೇರಣೆ ಕೊಡ್ತಾ ಇದ್ದಾರೆ. ಸ್ವಪ್ನದಲ್ಲಿಯೂ ಸಾಕ್ಷಾತ್ಕಾರವಾಗತ್ತೆ. ಶಬ್ದ ಕೇಳಿಸುತ್ತೆ. ಬಾಬಾ ಹೇಳ್ತಾರೆ, ನನ್ನನ್ನು ನೆನಪು ಮಾಡಿ. ಆಗ ನೀವು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತೀರಾ. ನೀವು ಸ್ವಯಂ ಕೇವಲ ಈ ಚಿಂತನೆ ಮಾಡುತ್ತಾ ಇದ್ದಾಗ ನಿಮ್ಮ ಜೀವನ ರೂಪಿ ದೋಣಿ ಪಾರಾಗುವುದು. ನಾವು ಪ್ರಾಕ್ಟಿಕಲಲ್ಲಿ ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೇವೆ.
ತಂದೆಯಿಂದ 21 ಜನ್ಮಗಳಿಗಾಗಿ ಆಸ್ತಿ ಪಡೆಯುತ್ತಿದ್ದೇವೆ ಅಂದಾಗ ಖುಷಿ ಇರಬೇಕು. ತಂದೆಯನ್ನು ಮರೆಯುವುದರಿಂದಲೇ ಕಷ್ಟವಾಗುವುದು. ತಂದೆ ಎಷ್ಟು ಸಹಜವಾಗಿ ತಿಳಿಸುತ್ತಾರೆ. ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿದಾಗ ಆತ್ಮ ಸತೋಪ್ರಧಾನವಾಗುವುದು. ಎಲ್ಲರೂ ತಿಳಿದುಕೊಳ್ಳುತ್ತಾರೆ, ಇವರು ಮಾರ್ಗ ಏನು ತೋರಿಸ್ತಾ ಇದ್ದಾರೆ ಇದು ಸರಿಯಾಗಿದೆ, ಇವ್ರಿಗೊಳ್ಳೆ ಮಾರ್ಗ ಸಿಕ್ಕಿದೆ ಎಂದು. ಈ ಮಾರ್ಗ ಬೇರೆ ಯಾರೂ ಸಹ ಎಂದಿಗೂ ತೋರಿಸಲು ಸಾಧ್ಯವಿಲ್ಲ ಶಿವತಂದೆಯ ವಿನಃ. ಒಂದು ವೇಳೆ ಅವರು ಹೇಳಿಬಿಟ್ರೆ ಶಿವತಂದೆಯನ್ನು ನೆನಪು ಮಾಡಿ ಅಂತ ಸಾಧು ಸಂತರು, ಅವ್ರ ಹತ್ರ ಯಾರು ಹೋಗ್ತಾರೆ? ಸಾಧು ಸನ್ಯಾಸಿಗಳ ಬಳಿ ಯಾರು ಹೋಗ್ತಾರೆ? ಸಮಯ ಅಂತಹದ್ದು ಬರುತ್ತೆ, ತಾವು ಮನೆಯಿಂದ ಹೊರಗೆ ಬರಲಿಕ್ಕಾಗೋದಿಲ್ಲ. ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಶರೀರ ಬಿಡಬೇಕಾಗುವುದು. ಅಂತಿಮ ಕಾಲದಲ್ಲಿ ಯಾರು ಶಿವ ತಂದೆಯನ್ನು ಸ್ಮರಿಸುತ್ತಾರೆ ಅವರಿಗೆ ಅಂತಹ ಉತ್ತಮ ಪದವಿ ಸಿಗತ್ತೆ. ನಾರಾಯಣ್ ಯೋನಿ ವಲ್ವಲ್ ಒತ್ತರೆ, ಲಕ್ಷ್ಮೀ ನಾರಾಯಣರ ಮನೆತನದಲ್ಲಿ ಬರ್ತೀರಾ ಅಂತಾರೆ ಬಾಬ್ರವರು. ಗಳಿಗೆ ಗಳಿಗೆಗೂ ರಾಜಾಯಿ ಪದವಿ ಪಡೆದುಕೊಳ್ಳುತ್ತೀರಾ ಅಂದರೆ ಜನ್ಮ ಬೈ ಜನ್ಮ. ಕೇವಲ ತಂದೆಯನ್ನು ನೆನಪು ಮಾಡಿ, ತಂದೆಯನ್ನು ಪ್ರೀತಿ ಮಾಡಿ. ನೆನಪಿಲ್ಲದೆ ಪ್ರೀತಿ ಹೇಗೆ ಮಾಡ್ತೀರಾ? ಸುಖ ಸಿಗತ್ತೆ, ಆಗಲೇ ಪ್ರೀತಿ ಮಾಡಲಾಗತ್ತೆ. ದುಃಖ ಕೊಡುವಂತಹವರನ್ನು ಪ್ರೀತಿ ಮಾಡುವುದಿಲ್ಲ. ತಂದೆ ಹೇಳುತ್ತಾರೆ, ನಾನು ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಿದ್ದೇನೆ, ಆದ್ದರಿಂದ ನನ್ನನ್ನು ನೆನಪು ಮಾಡಿರಿ. ತಂದೆಯ ಮಂತದಂತೆ ನಡೆಯಬೇಕು ಅಲ್ವಾ? ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಖುಷಿಯಲ್ಲಿ ಇರಲು ನೆನಪಿನ ಪರಿಶ್ರಮ ಮಾಡಬೇಕು. ನೆನಪಿನ ಬಲ ಆತ್ಮನನ್ನು ಸತೋಪ್ರಧಾನ ಮಾಡುವಂತಹದ್ದಾಗಿದೆ. ಪ್ರೀತಿಯಿಂದ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ಎರಡನೇ ಪಾಯಿಂಟು, ಶ್ರೇಷ್ಠ ಪದವಿ ಪಡೆಯಲು ವಿದ್ಯಾಭ್ಯಾಸದ ಕಡೆ ಪೂರ್ಣ ಗಮನ ಕೊಡಬೇಕು. ಈ ರೀತಿಯೆಲ್ಲ ಏನು ಅದೃಷ್ಟದಲ್ಲಿರುತ್ತೆ ಅದಾಗತ್ತೆ ಅಲ್ಲ. ತಪ್ಪುಗಳನ್ನು ಬಿಟ್ಟು ಪೂರ್ತಿ ಆಸ್ತಿಯ ಅಧಿಕಾರಿಗಳಾಗಬೇಕು. ವರದಾನ, ಹದ್ದಿನ ಜವಾಬ್ದಾರಿಗಳನ್ನು ಬೇಹದ್ದಿನಲ್ಲಿ ಪರಿವರ್ತನೆ ಮಾಡಿಕೊಳ್ಳುವಂತಹ ಸ್ಮೃತಿ ಸ್ವರೂಪ ನಷ್ಟಮೋಹ ಆಗಿರಿ. ಹದ್ದಿನ ಜವಾಬ್ದಾರಿಗಳನ್ನು ಬೇಹದ್ದಿನಲ್ಲಿ ಪರಿವರ್ತನೆ ಮಾಡಿಕೊಳ್ಳುವಂತಹ ಸ್ಮೃತಿ ಸ್ವರೂಪ ನಷ್ಟಮೋಹ ಆಗಿರಿ. ವರದಾನದ ವಿಶ್ಲೇಷಣೆ, ನಷ್ಟಮೋಹ ಆಗಲು ಕೇವಲ ತಮ್ಮ ಸ್ಮೃತಿ ಸ್ವರೂಪವನ್ನು ಪರಿವರ್ತನೆ ಮಾಡಿಕೊಳ್ಳಿ. ಯಾವಾಗ ಈ ಸ್ಮೃತಿ ಇರುತ್ತೆ, ನಾನು ಗೃಹಸ್ಥಿ, ನನ್ನ ಮನೆ, ನನ್ನ ಸಂಬಂಧಗಳು ಅಂತ ಇರುತ್ತೆ, ಆಗ ಮೋಹ ಬರುತ್ತೆ. ಈಗ ಈ ಹದ್ದಿನ ಜವಾಬ್ದಾರಿಗಳನ್ನು ಬೇಹದ್ದಿನ ಜವಾಬ್ದಾರಿಯಲ್ಲಿ ಪರಿವರ್ತನೆ ಮಾಡಿಕೊಳ್ಳಿ. ಬೇಹದ್ದಿನ ಜವಾಬ್ದಾರಿಯನ್ನು ನಿಭಾಯಿಸಿದಾಗ ಹದ್ದಿನ ಜವಾಬ್ದಾರಿಗಳು ಸ್ವತಃವಾಗಿ ಪೂರ್ಣವಾಗುತ್ತವೆ. ಆದರೆ ಒಂದು ವೇಳೆ ಬೇಹದ್ದಿನ ಜವಾಬ್ದಾರಿಯನ್ನು ಮರೆತು ಕೇವಲ ಹದ್ದಿನ ಜವಾಬ್ದಾರಿಯನ್ನು ನಿಭಾಯಿಸಿದ್ದೆ ಆದರೆ ಮತ್ತಷ್ಟು ಕೆಡಿಸ್ಬಿಡ್ತೀರಾ. ಏಕೆಂದರೆ ಅದು ಜವಾಬ್ದಾರಿಯಾಗಿರುತ್ತೆ. ಇದು ಮೋಹದ ಮರ್ಜ್ ಆಗಿಬಿಡತ್ತೆ. ಅವಾಗ ನಮ್ಮದು ನಾನು ಅಂತ ಮಾಡ್ತೀರಾ, ಮೋಹದ ಮರ್ಜ್ ಆಗಿಬಿಡತ್ತೆ. ಆದ್ದರಿಂದ ತಮ್ಮ ಸ್ಮೃತಿ ಸ್ವರೂಪವನ್ನು ಪರಿವರ್ತನೆ ಮಾಡಿಕೊಂಡು ನಷ್ಟಮೋಹ ಆಗಿರಿ. ಸ್ಲೋಗನ್, ಈ ರೀತಿ ತೀವ್ರವಾದ ಇಂಧನವನ್ನು, ಆರುವಿಕೆಯನ್ನು ತುಂಬಿಕೊಳ್ಳಿ. ಮಾತುಗಳೆಂಬ ಮೋಡಗಳು ಸೆಕೆಂಡಿನಲ್ಲಿ ಕ್ರಾಸ್ ಆಗಬೇಕು. ಆ ರೀತಿ ತೀವ್ರ ಆರುವಿಕೆ, ಇಂಧನವನ್ನು ತುಂಬಿಕೊಳ್ಳಿ. ಮಾತುಗಳೆಂಬ ಮೋಡಗಳು ಸೆಕೆಂಡಿನಲ್ಲಿ ಕ್ರಾಸ್ ಆಗಿಬಿಡಬೇಕು. ಆ ರೀತಿ ತೀವ್ರವಾಗಿ ಹಾರಬೇಕು, ಮುಂದುವರಿಬೇಕು. ಅವ್ಯಕ್ತ ಇಶಾರೆ, ಏಕತೆ ಮತ್ತು ವಿಶ್ವಾಸದ ವಿಶೇಷತೆಯ ಮೂಲಕ ಸಫಲತಾ ಸಂಪನ್ನರಾಗಿರಿ. ಯಾವುದೇ ಕಾರ್ಯದ ಸಫಲತೆಗೆ 2 ಶ್ರೇಷ್ಠ ಭುಜಗಳಿರಬೇಕು. ಒಂದು ಪರಸ್ಪರದಲ್ಲಿ ವಿಶ್ವಾಸ ಮತ್ತು ಎರಡನೆಯದು ಏಕತೆ. ಎಲ್ಲಿ ಸಂಘಟನೆಯ ರೂಪದಲ್ಲಿ ಎಲ್ಲರದು ಏಕಮತವಿರುತ್ತದೆ, ಪರಸ್ಪರದಲ್ಲಿ ಒಬ್ಬರ ಪ್ರತಿಯಾಗಿ ಒಬ್ಬರು ವಿಶ್ವಾಸ ಇಟ್ಟುಕೊಳ್ಳುತ್ತೀರಾ,
ಅಲ್ಲಿ ಸಫಲತೆ ಕೊರಳಿನ ಹಾರವಾಗುವುದು. ಸಂಸ್ಕಾರಗಳು ಭಿನ್ನ ಭಿನ್ನವಾಗಿರಬಹುದು, ಅದು ಇರುತ್ತೆ ಸಹ ಭಿನ್ನ ಭಿನ್ನವಾಗಿ. ಆದರೆ ಒಂದು ವೇಳೆ ಯಾರ್ದೋ ಸಂಸ್ಕಾರ ಘರ್ಷಣೆ ಮಾಡುವಂತಹದ್ದಿದ್ದರೂ ಸಹ ಬೇರೆಯವರು ಚಪ್ಪಾಳೆ ಹೊಡಿಬಾರ್ದು, ಅವ್ರಿಗೆ ಸಾಥ್ ಕೊಡಬಾರ್ದು. ಪ್ರತಿಯೊಬ್ಬರೂ ತಮ್ಮನ್ನು ತಾವು ಪರಿವರ್ತಿಸಿಕೊಳ್ಳಬೇಕು. ಆಗ ಏಕತೆ ಕಾಯಂ ಆಗಿ ಇರುತ್ತದೆ. ಪ್ರತಿಯೊಬ್ಬರೂ ತಮ್ಮನ್ನು ತಾವು ಪರಿವರ್ತನೆ ಮಾಡಿಕೊಳ್ಳಿ, ಆಗ ಏಕತೆ ಕಾಯಂ ಆಗಿ ಇರುತ್ತದೆ. ಓಂ ಶಾಂತಿ.